ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ, ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಮತ್ತು ಕೆಲವು ಉತ್ತರಗಳನ್ನು ಕೂಡ ನಾನು ಹೇಳ್ತೀನಿ, ನೋಡೋಣ. ಈಗ ಮೊದಲಿಗೆ ನೋಡಿ, ಸೀತೆಯನ್ನು ರಾವಣನು ಎಲ್ಲಿ ಇರಿಸಿದ್ದನು? ಪ್ರಮದವನದಲ್ಲಿ ಇರಿಸಿದ್ದನು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನಲವು ಎಂದವರು ಯಾರು? ದ್ರೌಪದಿ. ನೋಡಿ, ಇದಕ್ಕಿಂತ ಮುಂಚೆ ಕೂಡ ಒಂದು ನಾನು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀನಿ. ಇವೆಲ್ಲ ತುಂಬ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳು. ಇದೇ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದೆ. ಯಾಕಂದರೆ ಈಗೊಂದು ನಾನು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿದ್ದೆ, ಭಾಳಷ್ಟು ಜನ ನೋಡಿರಬೇಕು. ಅದರಲ್ಲಿ ಕೂಡ ಇದೇ ಥರದ ಪ್ರಶ್ನೆಗಳು ಇವೆ. ಯಾರು ಇದ್ದರು ನನ್ನ ತಾಯವ್ವ ನೋಲರ, ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ, ಜ್ಯೋತಿ ನಿನ್ಯಾರ ಹೋಲರ. ಈ ತ್ರಿಪದಿಯಲ್ಲಿ ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಯಾಚಿಸುತ್ತಾನೆ? ನೋಡಿ, ಮುಪ್ಪು ಅಂತ ಅನಿಸುತ್ತೆ ನನಗೆ. ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಕವಿ ಯಾಚಿಸುತ್ತಾನೆ. ಮಾರ್ಷನ ಜೊತೆಗಾರನ ಹೆಸರೇನು? ಮಾರ್ಷನ ಜೊತೆಗಾರನ ಹೆಸರು ಪೂಣಚ್ಚಿ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರೇ ಆದ ಡಾಕ್ಟರ್ CNR ರಾವ್ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಜನರಿಗೆ ಇಂಗ್ಲಿಷ್ನ ಮೇಲೆ ಮೋಹ ಬೆಳೆಯಲು ಪ್ರತಿಷ್ಠೆಯ ಕಾರಣ. ಈ ಹೇಳಿಕೆಯಲ್ಲಿ ಲೇಖಕರು ಯಾರ ಮೇಲೆ ಬೇಸರಗೊಂಡಿದ್ದಾರೆ? ಯಾರ ಮೇಲೆ ಬೇಸರಗೊಂಡಿದ್ದಾರೆ? ಕನ್ನಡಿಗರ ಮೇಲೆಯೇ ಅವರು ಬೇಸರಗೊಂಡಿದ್ದಾರೆ. ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಕೊಡಲಿಯನ್ನು. ನಿರೂಪಕರ ಎಕಾಲಜಿಸ್ಟ್ ಗೆಳೆಯ ಯಾರು? ಪ್ರಕಾಶ್ ಎಕಾಲಜಿಸ್ಟ್ ಗೆಳೆಯ. ಏನು ಸ್ವಾಮಿ, ಸಾಯೋದಕ್ಕೆ ಹೆದರೋವ ನಾನು ಅಂತ ತಿಳ್ಕೊಂಡ್ರ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟ್ನ ಲೈನ್ಮನ್ಗಳಾರು ಈವರೆಗೆ ಸರ್ವೀಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ? ಲೈನ್ಮನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನನ್ನು ಸೂಚಿಸುತ್ತವೆ? ಈ ಲೈನ್ಮನ್ ಕೆಲಸ ಅಂದರೆ ತುಂಬ ಅಪಾಯಕಾರಿ ಕೆಲಸ ಅನ್ನೋದನ್ನು ಸೂಚಿಸುತ್ತವೆ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ. ನೋಡಿ, ಬಸಲಿಂಗನಿಗೆ ಡ್ಯಾಶ್ನಲ್ಲಿ ನೋವು ಕಾಣಿಸಿಕೊಂಡಿತು. ಎಲ್ಲಿ ಅವನಿಗೆ ನೋವು ಕಾಣಿಸ್ತು? ಎಡಗಣ್ಣಿನಲ್ಲಿ ನೋವು ಕಾಣಿಸ್ತು. ಕೆಲವೊಮ್ಮೆ ಹೊಟ್ಟೆ ನೋವು, ಕಣ್ಣು ನೋವು ಹೀಗೆಲ್ಲ ಕೇಳ್ತಾರೆ, ಕಾಲು ನೋವು ಅಂತ. ಕೆಲವೊಮ್ಮೆ ಕಣ್ಣು ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ, ಎಡಗಣ್ಣು ಬಲಗಣ್ಣು ಹೀಗೆಲ್ಲ ಕೇಳ್ತಾರೆ. ಆದ ಕಾರಣ ನಿಮಗೆ ನೆನಪಿರಬೇಕು, ಎಡಗಣ್ಣಿನಲ್ಲಿ ಆತನಿಗೆ ನೋವು ಕಾಣಿಸ್ಕೊಂಡಿತು. ವಾಲ್ಪರೈ ಈಗ ಡ್ಯಾಶ್ ಹೊದ್ದು ಮಲಗಿದಂತಿದೆ. ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಬೌದ್ಧ ಧರ್ಮ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಮಗು. ನೋಡಿ, ಈಗ 15 ಪ್ರಶ್ನೆಗಳನ್ನು ನೋಡಿದ್ವಿ. ಮುಂದಿನ ಪ್ರಶ್ನೆಗಳನ್ನು ತೋರಿಸ್ತೀನಿ. ನೋಡಿ, ನಾಗಚಂದ್ರ ಯಾರು? ನೋಡಿ, ಅಭಿನವ ಪಂಪ. ಕೂಡಲ ಸಂಗಮ ದೇವ ಬಸವಣ್ಣ. ಕುಮಾರವ್ಯಾಸ ಗದುಗಿನ ಭಾರತ. ಜಾಲಿಯ ಮರದಂತೆ ಪುರಂದರದಾಸರು. ಗರತಿಯ ಹಾಡು ಹಬ್ಬಲಿ ಅವರ ರಸಬಳ್ಳಿ. ನೋಡಿ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇದ್ದಿತು? ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವು? ದುರ್ಜನ ಕಾರ್ಯ ಯಾವ ಬಗೆಯದು? ಹಡೆಯದವನನ್ನು ಯಾವಾಗ ನೆನೆಯಬೇಕು? ನೋಡಿ, ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ತೋರಿಸ್ತಾ ಹೋಗ್ತೀನಿ. ಸಿದ್ಲಿಂಗಿ ಹೇಗೆ ರಾದ್ಧಾಂತ ಮಾಡಿದಳು? ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಲೇಖಕಿ ಪತಿ ಯಾವ ತೊಂದರೆಯಿಂದ ಬಳಲಿದರು? ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಇವೆಲ್ಲ ನೋಡಿ ತುಂಬ ಪದೇ ಕೇಳಿದ್ದಾರೆ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು? ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಇನ್ನು ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದೆನ್ನಕ್ಕ. ಹಗೆಗಳನ್ನು ಹಿಂಡಿದನು ಮನದೊಳಗೆ. ನೋಡಿ, ಭೀಮ ಹಗೆಗಳನ್ನು ಹಿಂಡಿದನು ಮನದೊಳಗೆ ಅಂತ. ಲೋಕದೊಳು ಮಡಿಯೇ ನಿರ್ಮಲ ಚಿತ್ತವೈ. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಬರೆಯಿರಿ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ವೆಪನ್ ಸರ್, ವೆಪನ್ ನಮಗೆ ಮುಖ್ಯ. ನೋಡಿ, ಇವೆಲ್ಲ ತುಂಬ ಸರಿ ಕೇಳಿದ್ದಾರೆ ಇವನ್ನ ಪ್ರಶ್ನೆ ಪತ್ರಿಕೆಯಲ್ಲಿ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ. ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳುವ ವಿಚಾರಗಳಾವು? ನೋಡಿ, ಕೆಲವು ಜಿಲ್ಲೆಗಳಲ್ಲಿ ಈ ಕವನ ಇಟ್ಟಿದ್ದಾರೆ, ಕೆಲವೊಂದು ಜಿಲ್ಲೆಗಳಲ್ಲಿ ಇದಿಲ್ಲ.
ನೋಡಿ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನೋಡಿ, ಬೆಳೆಗೆ ಮಳೆ ಯಾವಾಗ ಬೇಕು? ಈ ಪದ್ಯದ ಕವಿಯ ಅಂಕಿತ ಯಾವುದು? ನೋಡಿ, ಹರಹರ ಶ್ರೀ ಚನ್ನಸೋಮೇಶ್ವರ ಅನ್ನೋದು ಅಂಕಿತ. ಸಮಯೋಚಿತಕ್ಕಾದ ಹುಲ್ಲು ಕಡ್ಡಿ ಕೂಡ ಪರ್ವತಕ್ಕೆ ಸಮಾನ ಎಂಬ ಹೇಳಿಕೆಯನ್ನು ಸಮರ್ಥಿಸಿ. ನೋಡಿ, ಅಲ್ಲಿ ಮೇಲಿನ ಇದರಲ್ಲೇ ಎಲ್ಲ ಇದೆ ಉತ್ತರ. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಮುಸುರೆ ಪಾತ್ರೆಗಳು ನೀರು ಪಾಲಾದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ನೋಡಿ, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ತುಂಬ ಇಂಪಾರ್ಟೆಂಟ್, ಬಹಳಷ್ಟು ಸಾರಿ ಕೇಳ್ತಾರೆ. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ? ಪೋಸ್ಟ್ಮನ್ ಜಬ್ಬಾರ್ನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ನೋಡಿ, ಎಲ್ಲ ಪದೇ ಪದೇ ಕೇಳುವಂಥ ಪ್ರಶ್ನೆಗಳು. ಇನ್ನು ಇಲ್ಲಿ ಭಾಷಾಭ್ಯಾಸದಲ್ಲಿ ಇವನ್ ನಾನಾರ್ಥ, ತದ್ಭವ ರೂಪ, ಗುಣವಾಚಕ ನಿಮ್ಮ ಪುಸ್ತಕದಲ್ಲಿ ಏನು ಇದರಲ್ಲಿ ಇದೆ ಎಲ್ಲ ವರ್ಕ್ ಬುಕ್ನಲ್ಲಿ ಅದನ್ನಷ್ಟು ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಬರೀಬಹುದು. ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವ ಸಮಸ್ಯೆಗಳು, ಅರಣ್ಯ ಸಂರಕ್ಷಣೆಯಲ್ಲಿ ಯುವಜನರ ಪಾತ್ರ ಮತ್ತು ಪತ್ರ ಬರಹವನ್ನು ನೀವು ನೋಡ್ಕೋಬೇಕು. ಇದೇ ರೀತಿ ಪತ್ರಗಳನ್ನು ಕೇಳ್ತಾರೆ. ಮತ್ತು ಒಂದು ನಿಮಗೆ ಪ್ರಶ್ನೋತ್ತರಗಳೊಂದಿಗೆ ಒಂದು ಪತ್ರಿಕೆಯನ್ನು ಮಾಡ್ತಾಯಿದ್ದೀನಿ, ಅದನ್ನು ಕೂಡ ನೋಡಿ ನಿಮ್ಮ ಗೆಳೆಯರು ಕೂಡ ತಿಳಿಸಿ ಮತ್ತೆ ಭೇಟಿಯಾಗೋಣ.